ಇನ್ನ ಇಂದು ಕೂಡ ಎರಡನೇ ದಿನವೂ ನಡೆಯಲಿದೆ ಡಿನ್ನರ್ ಡಿಸ್ಕಷನ್ಸ್. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ? ನಿನ್ನೆ 15 ಮಂತ್ರಿಗಳೊಂದಿಗೆ ಮುಖ್ಯಮಂತ್ರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಇಂದು ಕೂಡ ಉಳಿದಂತಹ ಮೀಟಿಂಗ್ ಈಗ ಮುಂದುವರಿಯುತ್ತೆ. ಮಂತ್ರಿಗಳೊಂದಿಗೆ ಸಿಎಂ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಡಿನ್ನರ್ ಜೊತೆಗೆ ಮೀಟಿಂಗ್ ಅನ್ನ ಮಾಡೋದು, ತಿನ್ಕೊಂಡೇ ಮಾತನಾಡೋದು. ಇದೇ ಮೊದಲ ಬಾರಿಗೆ 2 ತಂಡಗಳಾಗಿ ಡಿಸ್ಕಷನ್ ಮಾತುಕತೆಯನ್ನ ಮಾಡ್ತಾ ಇರೋದು. ಬರೀ ಒಂದು ಸಲಗೆ ಅಟೆಂಡ್ ಆಗಿ ಮಾತುಕತೆ ಆಡಿ ಹೋಗ್ತಾ ಇದ್ರು. ಆದರೆ ಈಗ ಎರಡೆರಡು ಸಾರಿ ಆಗ್ತಾ ಇರೋದು, ಡಿನ್ನರ್ ಮಾತುಕತೆ ಮಾಡ್ತಾ ಇರೋದು ಇದೇ ಮೊದಲ ಬಾರಿಗೆ. ಇವತ್ತು ಕೂಡ ಎರಡನೇ ದಿನವೂ ನಡೆಯಲಿರುವಂತಹ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ನಿನ್ನೆ ಏನು 15 ಮಂತ್ರಿಗಳಿದ್ದು ಆ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿ ಕೂತು ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ 2 ತಂಡಗಳಾಗಿ ಡಿವೈಡನ್ನು ಮಾಡಿಕೊಂಡು ಡಿನ್ನರ್ ಮಾತುಕತೆ ಮಾಡೋದಕ್ಕೆ ಮುಂದಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಒಂದು ಕಡೆ. ಇನ್ನು ಮಂತ್ರಿಗಳ 2 ತಂಡಗಳಾಗಿ ವಿಂಗಡಿಸಿದಂತಹ ಪ್ರತ್ಯೇಕವಾಗಿ ಮಾತುಕತೆ ಆಡೋದಕ್ಕೆ 2 ವಿಂಗಡಣೆಗಳನ್ನು ಮಾಡಿದ್ದಾರೆ. ಅನೇಕ ಅನುಮಾನಗಳಿಗೆ ಇದು ಎಡೆ ಮಾಡಿಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಡೆ ಯಾವ ವಿಚಾರಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ, ಈ ರೀತಿ ಡಿನ್ನರ್ ಮೀಟಿಂಗ್ ಅನ್ನ ಇಡ್ತಾ ಇದ್ದಾರೆ ಅಂತ ಒಂದು ಕಡೆ ಸಹಜವಾಗಿಯೇ ಮೂಡಿ ಬರುವಂತ ಅನುಮಾನ ಅಂತಂದ್ರೆ ಅದೇ ಈ ಕುರ್ಚಿ ಕಥನ. ಒಂದು ಕಡೆ DCM DK ಶಿವಕುಮಾರ್ ಪಟ್ಟವನ್ನ ತೆಗೆದುಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇರೋದ್ರ ಜೊತೆಗೆ ಅವರು ಕೂಡ ಡಿನ್ನರ್ ಮೀಟಿಂಗ್ ಅಂತೆ, ಟಿಫನ್ ಮೀಟಿಂಗ್ ಅಂತೆ ಇವೆಲ್ಲ ನಡೀತಾ ಇದೆ. ಇತ್ತ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು DKಶಿ ಅವರು ಮಾಡಿದ ನಂತರ, ಅಂದ್ರೆ DKಶಿ ಅವರ ಡಿನ್ನರ್ ಮೀಟಿಂಗ್, ಟಿಫನ್ ಮೀಟಿಂಗ್ ಆದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇರುವಂತಹ ಮೊದಲನೇ ಮೀಟಿಂಗ್ ಅಲ್ಲಿ 15 ಸಚಿವರ ಜೊತೆ 15 ಮಂತ್ರಿಗಳ ಜೊತೆ ಕೂತು ಮಾತನಾಡಿರೋದು.